ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರದು? ಅಯ್ಯೋ, ನೀವಾ ಬಿಗ್ರೆ? ಏನೋ ದೇವಾಂಶ್? ಎಂದು ಏನು ಇಲ್ಲ ಬಿಡು. ಗುಡ್ ನೈಟ್. ಗುಡ್ ನೈಟ್. ಬಾಯ್. ದೇವ್ರೇ, ಈ ಕಷ್ಟ ನನ್ನ ಶತ್ರುಗೂ ಬರಬಾರ್ದಪ್ಪ. ಬೀಗ್ರೆ, ಮತ್ತೆ ನೀವಿಲ್ಲೇನ್ ಮಾಡ್ತಿದ್ದೀರಾ? ಅದು ನನಗೆ ಸಿಕ್ಕಾಪಟ್ಟೆ ತಲೆ ನೋತಾಯ್ತು. ಶ್ರೇಯಾ ಹತ್ರ ಟ್ಯಾಬ್ಲೆಟ್ ಇಸ್ಕೊಳ್ಳೋಣ ಅಂತ ಬಂದೆ. ಅಯ್ಯೋ, ಇದೇನು ಬೀಗ್ರೆ, ಮಕ್ಕಳನ್ನ ಡಿಸ್ಟರ್ಬ್ ಮಾಡ್ತಾರಾ? ನೀವಿಲ್ಲೇ ಇರಿ, ನಾ ತಗೊಂಡ್ ಬರ್ತೀನಿ. ಅಯ್ಯೋ ಅಯ್ಯೋ, ಎತ್ಕೊಳ್ಳಿ ಎತ್ಕೊಳ್ಳಿ. ಇದೆಲ್ಲ ಯಾಕೆ ಬೇಗ್ರೆ? ಹೇಳ್ತೀನಿ ತಡೀರಿ. ಏನ್ ಮಾಡ್ತಾ ಇದ್ದೀರಾ ಬೇಗ್ರೆ? ಹೇಳ್ತೀನಿ ತಡೀರಿ. ನೀವು ನಿದ್ರೆ ಬರಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೆ ಈ ಚಾಪೆ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ಬಾಗ್ಲು ಹಾಕ್ತಿದ್ಯಾ? ಬಾಗ್ಲು ತೆಗಿಬೇಕಲ್ವಾ? ಇಂದು ಅಲ್ಲೇ ಇದ್ದಾಳೆ. ಬಾಗ್ಲು ತೆಗಿಯೋ ಅವಕಾಶನೇ ಇಲ್ಲ ಅನ್ಸುತ್ತೆ. ಇಲ್ವಾ? ಇಲ್ವೇ ಇಲ್ಲ. ಹಾಗಾದ್ರೆ ದೂರ. ಬಿದ್ದೋಗ್ತೀಯ. ಈ ಟ್ಯಾಬ್ಲೆಟ್ ತಗೊಳ್ಳಿ. ನಂಗೆ ತಲೆನೋ ಹೊರಟೋಯ್ತು ಬೀಗ್ರೆ. ಆಹಾ, ಹಂಗಾಗಲ್ಲ, ತಗೊಳ್ಳೇಬೇಕು. ತಗೊಳ್ಳಿ. ಹಾ, ಮಾತ್ರೆ ನುಂಗಿ. 1 ನಿಮಿಷದಲ್ಲಿ ಕಡಿಮೆ ಆಗತ್ತೆ. ಕೊಡಿಲಿ. ಬನ್ನಿ, ಆರಾಮಾಗಿ ಮಲ್ಕೊಳ್ಳಿ. ದೇವ್ರೇ. ಹಾ, ಇನ್ನೇನು ಬೀಗ್ರೆ ವಿಶೇಷ? ಅರ್ಧ ರಾತ್ರಿಲಿ ಏನಿರುತ್ತೆ ವಿಶೇಷ? ಮಲ್ಕೊಳ್ಳಿ ಮಲ್ಕೊಳ್ಳಿ. ನೀವು ನಿದ್ದೆ ಮಾಡಿ. ಬೀಗ್ರೆ, ಆದಷ್ಟು ಬೇಗ ನಮಗೆ ಮರಿ ಮೊಮ್ಮಕ್ಕಳಾಗ್ತವೆ. ಅನಿಷ್ಟದವಳ ಒಳಗೇನ್ ಮಾಡ್ತಿದ್ದಾಳೋ ಏನೋ. ಅಯ್ಯೋ, ನನ್ನ ಕೈಯಾರೆ ಹಾಲು ಕೊಟ್ಬಿಟ್ನಲ್ಲ. ನಾನು ಅವ್ರಿಗೆ ಹಾಲು ಕೊಡದೇ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು. ಈಗ ಅವ್ರಿಗೆ ಯಾವ ಅಡ್ಡಿ ಆತಂಕನೂ ಇರಲ್ಲ. ದೇವ್ರೇ, ನೀನೇ ಕಾಪಾಡ್ಬೇಕಪ್ಪ. ನಿನ್ ಮೇಲೆ ಭಾರ ಹಾಕಿದ್ದೀನಿ. ಏನೂ ಆಗ್ದಿರಂಗ್ ನೋಡ್ಕೊಪ್ಪ. ನನ್ನ ಮೊಮ್ಮಗಳು ಜೀವನ ನೀನೇ ಕಾಪಾಡ್ಬೇಕು ತಂದೆ. ಮಲಗಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಹಾ, ಹಾಗೆ ಆಗ್ಲಿ. ಈ ಅಮ್ಮನ್ ಬೇರೆ.
ಯಾರು ಬಂದಿರ್ಬೋದು? ಇಂಥ ಮಧ್ಯರಾತ್ರಿಯಲ್ಲಿ ಈ ರೂಮ್ ಯಾಕೆ ಬರ್ತಾರೆ? ನನಗೇನಾದ್ರೂ ಕನಸು ಬಿತ್ತಾ? ಎಸ್. ರಾತ್ರಿ ಎಲ್ಲ ಏನ್ ನಡೀತೋ ಏನ್ ಕತೆನೋ, ಅಷ್ಟಕ್ಕೂ ಇವಳು ನಿದ್ದೆ. ಏಯ್ ಎದ್ದಳ. ಏಯ್ ಎದ್ದಳೆ, ಹೇಳು. ಸೋಂಬೇರಿ. ಮೊದ್ಲೇ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಅಷ್ಟ್ ಬೇಗ ಎಬ್ಬರಿಸ್ತಿದ್ಯಲ್ಲ. ಆ ರಾತ್ರಿ ಎಲ್ಲ ನಿದ್ದೆ ಇಲ್ವಾ? ನೀನೇನಾದ್ರೂ ಹಾಲು ಕುಡ್ದು ರಾತ್ರಿ ಎಲ್ಲ ನಿನ್ ಗಂಡನ್ ಜೊತೆ ಇದ್ಯಾ ನಿದ್ದೆ ಇಲ್ದೇ ಇರೋದಿಕ್ಕೆ? ಹೇಳು, ಎದ್ದೇಳೆ, ಹೇಳು, ಹೇಳೆ. ಅಜ್ಜಿ, ಅಲ್ಲ ನಿಂಗ್ ನಿದ್ದೆನಾದ್ರೂ ಹೇಗೆ ಬರುತ್ತೆ? ಅದೃಷ್ಟ ಅಜ್ಜಿ. ಭೂಮಿ ಮುಳುಗ್ತಾ ಇದ್ರು ಕೆಲವ್ರು ಮಾತ್ರ ಹೀಗ ಆರಾಮಾಗಿ ನಿದ್ದೆ ಮಾಡ್ತಾರೆ ಅಷ್ಟೇ. ನೀನ್ ಬಾಯಿ ಮುಚ್ಚೋ ಅಧಿಕ ಪ್ರಸಂಗಿ. ಆ ವೈದೇಹಿ ಎಲ್ಲೇ? ಹೇಯ್ ನೀನ್ ಬಾರೆ. ಅತ್ತೆ, ಈಗ ಯಾಕತ್ತೆ? ಯಾಕ? ರಾತ್ರಿ ಎಲ್ಲ ರೂಮಲ್ಲಿ ಇದ್ದಿದ್ದಕ್ಕೆ ಅವನು ನನ್ ಗಂಡ ಅಂತಾಳೆ. ಬಿಟ್ಬಿಡ್ಬೇಕಾ? ಒಂದ್ ಬಿಟ್ರೇನೆ ಅವಳ ಬುದ್ಧಿ ಬರೋದು. ಅಜ್ಜಿ, ಈ ಪರಿಸ್ಥಿತಿಲಿ ವೈದೇಹಕ್ಕನ್ ವಿಷಯಕ್ಕೆ ಹೋಗ್ದಿರೋದೇ ಒಳ್ಳೇದು. ಇಲ್ಲಾಂದ್ರೆ ನಿನ್ನಿಷ್ಟ. ಏನ್ ಮಾಡ್ತಾಳೋ? ಏನ್ ಮಾಡ್ತಾಳೆ? ಹಾ, ಅವಳೇನ್ ಹುಲಿನ ಸಿಂಹನ ಹೆದರ್ಕೊಳಕ್ಕೆ? ಹಾ, ಮಾಡ್ತೀನಿ ಇವತ್ತು ಅವಳಿಗೊಂದ್ ಗತಿ ಕಾಣಿಸ್ತೀನಿ. ಹೇಯ್ ನೀನ್ ಬಾ, ಬಾರೆ, ಬಾ ಬಾರೆ, ಬಾ ನಡಿ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ನೋಡು ಇಲ್ಲಿದ್ದಾಳೆ ಇವಳೆ, ನಿಜವಾದ ಸೊಸೆ ತರ ಏನೇನ್ ಮಾಡ್ತಿದ್ದಾಳೆ ನೋಡು. ಏನಜ್ಜಿ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಕಾಫಿ ಏನಾದ್ರೂ ಬೇಕಿತ್ತಾ? ನೀನ್ ಕಾಫಿ ಕುಡಿಯಕ್ ನಾವೇನ್ ಬಂದಿಲ್ಲ. ಮೊದ್ಲು ನಾನ್ ಕೇಳೋದಿಕ್ ಉತ್ತರ ಕೊಡು. ರಾತ್ರಿ ಏನ್ ನಡೀತೆ? ಶೋಭನಾ ಆಗೋಯ್ತಾ? ಏನು ಆದ್ರೂ ಆಗಿರ್ಬೋದೇನೋ. ಏನೇ ಹೀಗ್ ಹೇಳ್ತಿದ್ಯಾ? ಏನ್ ನಡೀತು ಅಂತ ಗೊತ್ತಿಲ್ವಾ? ಅಷ್ಟ್ರ ಮಟ್ಟಿಗೆ ಮೈ ಮರ್ತಿದ್ಯಾ? ಹೌದು ಅಜ್ಜಿ, ಏನೂ ನೆನ್ಪಿಲ್ಲ. ಹೇಗ್ ನೆನ್ಪಿರುತ್ತೆ ಹೇಳು? ನೀವ್ ಬೇರೆ ಹಾಲಲ್ಲೇನೋ ಬೆರ್ಸಿದ್ರಿ. ಮತ್ತೆ ಇರಿತು. ಆ ಸಮಯದಲ್ಲಿ ಒಂದು ಹುಡುಗ ಹುಡುಗಿ ಪಕ್ಕ ಪಕ್ಕ ಇದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ. ಏನ್ ನಡೆದ್ರೂ ನಮಗ್ ಗೊತ್ತಿಲ್ಲದೆ ನಡೆದಿರತ್ತೆ. ನಿಮಗ್ ಗೊತ್ತಿಲ್ಲದೆ ನಡೆದಿರುತ್ತಾ? ಎಷ್ಟು ಆರಾಮಾಗಿ ಹೇಳ್ತಿದ್ಯಲ್ಲೇ. ತಪ್ಪೇನಿದೆ ಅಜ್ಜಿ? ಅವರು ನನ್ ಗಂಡನೇ ಅಲ್ವಾ? ನನ್ ಗಂಡನ್ ಜೊತೆ ನನಗ್ ಶೋಭನಾ ಆದ್ರೆ
ತಪ್ಪೇನಿದೆ? ಜೊತೆಗೆ ಸೊಸೆದೇ ಎಲ್ಲ ಜವಾಬ್ದಾರಿ ಅಂತ ಹೇಳಿ ಸೊಂಟಕ್ಕೆ ಮನೆ ಬೀಗದ ಕೈ ಬೇರೆ ಸಿಕ್ಸಿ ಒಳಗ್ ಕಳ್ಸಿದ್ರು. ಅಂದ್ಮೇಲೆ ಸೊಸೆ ನಿಭಾಯಿಸ್ಬೇಕಾಗಿರೋ ಜವಾಬ್ದಾರಿಗಳಲ್ಲಿ ಇದು ಕೂಡ ಒಂದಲ್ವಾ? ಅದಕ್ಕೆ ತಪ್ಪೇ ಇಲ್ಲ. ತಪ್ಪಿಲ್ವಾ? ನಾಚಿಕೆ ಇಲ್ದೆ ಏನೇ ಹೀಗ್ ಮಾತಾಡ್ತಿದ್ಯಾ? ಮರ್ಯಾದೆ ಉಳಿಸ್ಕೊಳಕ್ಕೆ ಮುಸ್ಕಾಕಿ ಪಕ್ಕದಲ್ಲಿ ಕೂರ್ಸಿದ್ರೆ ನಿನ್ ತಂಗಿ ಸಂಸಾರಕ್ಕೆ ಮುಳ್ಳಾಗ್ತಿದ್ಯಲ್ಲೇ. ಸಂಸಾರನ? ಅವಳ ಸಂಸಾರ ಅಂತ ಅವಳಿಗೆ ಗೊತ್ತಿದ್ದಿದ್ರೆ ಈ ಮನೆ ಬಿಟ್ಟು ಅವಳು ಹೋಗ್ತಾನೆ ಇರ್ಲಿಲ್ಲ. ನನ್ ಸಂಸಾರ ಅಲ್ಲ ಅಂತ ನಾನ್ ಅನ್ಕೊಂಡಿದ್ದಿದ್ರೆ ರೂಮ್ ಒಳಗಡೆ ಹೋಗ್ತಾನೆ ಇರ್ಲಿಲ್ಲ. ಅಷ್ಟಕ್ಕೂ ಇವಾಗ ಏನ್ ಅನ್ಕೊಂಡ್ ಏನ್ ಪ್ರಯೋಜನ ಅಜ್ಜಿ? ಎಲ್ಲ ಆಗೋಯ್ತು. ಅಜ್ಜಿ, ನಿಮ್ಗೊಂದು ನಿಜ ಹೇಳ? ರಾತ್ರಿ ನೀವು ಹಾಲಲ್ಲಿ ಏನು ಬೆರೆಸದೆ ಹೋಗಿದ್ದಿದ್ರು ನಡೆದೋಗಿರೋದು. ಆದ್ರೆ ನೀವು ಬೆರೆಸಿದ್ರಿಂದ ಯಾವುದೇ ತರ ನಾಚಿಕೆ ಮುಜುಗರ ಇಲ್ಲದೆ ನಡೆದೋಯ್ತು. ನೀವು ಹಾಲಲ್ಲಿ ಮದ್ದನ್ ಸೇರಿಸಿ ನಮ್ಮಿಬ್ರನ್ನು ಸೇರಿಸ್ಬಿಟ್ರಿ ಅಜ್ಜಿ. ಏನಮ್ಮ ಹೀಗೆ ಮಾತಾಡ್ತಾ ಇದೀಯಾ? ನಿನಗೇನಾಯ್ತು? ಇವಳು ಬದಲಾಗಿದ್ದಾಳೆ. ನಿನ್ಗದಿನ್ನೂ ಅರ್ಥ ಆಗಿಲ್ಲ. ತಂಗಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಸುಳ್ಳು ಹೇಳಿ ನಾಟಕ ಮಾಡಿ ಈಗ ಹೇಗ್ ಮಾತಾಡ್ತಿದ್ದಾಳೆ ನೋಡು. ಈ ಆಸ್ತಿ ಅಂತಸ್ತೆಲ್ಲ ನೋಡಿ ಮನ್ಸು ಬದಲಾಗಿ ಹೊಸ ಆಸೆಗಳೆಲ್ಲ ಹುಟ್ಕೊಂಡಿದೆ ಅನ್ಸತ್ತೆ. ಹೌದು ಅಜ್ಜಿ, ತುಂಬಾ ಆಸೆಗಳು ಹುಟ್ಕೊಂಡಿದೆ. ಇವಾಗ ಹೇಳ್ತೀನಿ ಕೇಳಿ. ಅವರು ನನ್ನ ಗಂಡ, ಇದು ನನ್ನ ಮನೆ, ನನ್ನ ಸಂಸಾರ. ಏನ್ ಮಾಡ್ತೀರಾ? ಅಕ್ಕನ ವಿಷಯಕ್ಕೆ ಹೋಗ್ಬೇಡ ಅಂತ ಗಿಳಿಗೆ ಹೇಳ್ದಂಗೆ ಹೇಳ್ದೆ, ಕೇಳಿಸ್ಕೊಂಡ್ಯಾ? ಹೀಗ ಅನ್ಭವ್ಸು. ಸರಿಯಾಗಾಯ್ತು ಮುದುಕಿಗೆ. ಏನಮ್ಮ ಇದು? ನಾನು ಇನ್ನೇನಮ್ಮ ಮಾಡ್ಲಿ? ಅವ್ರನ್ನ ಇವಳನ್ನ ಒಂದು ಮಾಡ್ಬೇಕು ಅಂತ ನಾನ್ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ರೆ ಇವಳು ಎಂತ ಕೆಲ್ಸ ಮಾಡ್ತಿದ್ದಾಳೆ ನೋಡು. ಹತ್ರ ಇರ್ಬೇಕಾಗಿರೋ ಸಮಯದಲ್ಲೆಲ್ಲ ಎಲ್ಲೋ ದೂರ ಹೋಗ್ತಾಳೆ. ನನ್ ಕತ್ತಿಗೆ ತಾಳಿ ಕಟ್ಟಿಸ್ಕೊಂಡು ಅವ್ರ ಮೇಲೆ ಎಲ್ಲ ಹಕ್ಕು ಇದ್ರೂ ಕೂಡ ಕೇವಲ ನನ್ ತಂಗಿ ಜೀವನ ಅಂತ ನನ್ ಜೀವನನ ತ್ಯಾಗ ಮಾಡ್ತಿದ್ರೆ ಇವಳು ಮಾಡ್ತಿರೋದಾದ್ರೂ ಏನು? ಆದ್ರೂ ನೀವೆಂತವ್ರು ಅಜ್ಜಿ? ಇಷ್ಟು ವಯಸ್ಸಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಬೇಡ್ವಾ ನಿಮ್ಗೆ? ಏನೇ ಹೇಳ್ತಿದ್ಯಾ? ನಿಜ, ನಿಮಗ್ ಸ್ವಲ್ಪನೂ ಬುದ್ಧಿ ಇಲ್ಲ. ಶ್ರೀಯಾ ಕತ್ತಿಗೆ 3 ಗಂಟೆ ಬೀಳ್ದೆ ಇದ್ರು ಅವ್ರ ಜೊತೆ ಶೋಭನ ನಡಿಬೇಕು ಅಂತ ಹಾಲಲ್ಲಿ ಮದ್ದು ಸೇರ್ಸಿ ಬೇರೆ ಕಳ್ಸಿದ್ರಲ್ಲ, ಅದು ಎಷ್ಟು ನ್ಯಾಯ ಹೇಳಿ? ನಿನ್ ಕುತ್ತಿಗೆ ಕಟ್ಟಿದ್ದಾಯ್ತಲ್ಲ ತಾಳಿ, ಮತ್ತೆ ಅವಳ ಕುತ್ತಿಗೆ ಹೇಗ್ ಕಟ್ತಾನೆ? ನಿನ್ ಕುತ್ತಿಗೆ ಕಟ್ಟಿದ್ದಾಯ್ತಲ್ಲ ತಾಳಿ, ಮತ್ತೆ ಅವಳ ಕುತ್ತಿಗೆ ಹೇಗ್ ಕಟ್ತಾನೆ? ಕಟ್ಟಬೇಕು. ಅವ್ರ ಜೊತೆ ಸಂಸಾರ ಮಾಡಬೇಕು ಅಂದ್ರೆ, ಈ ಮನೆಗೆ ವಾರಸ್ದಾರನ್ನ ಕೊಡ್ಬೇಕು ಅಂದ್ರೆ ಅವ್ರ ಕೈಯಲ್ಲಿ 3 ಗಂಟು ಹಾಕಿಸ್ಕೋಬೇಕು. ಅದು ಹೇಗೆ ಸಾಧ್ಯ ಆಗುತ್ತಮ್ಮ? ಆಗ್ಬೇಕಮ್ಮ. ಇಲ್ಲ ಅಂದ್ರೆ ಶ್ರೀಯಾ ಅವ್ರ ಪಕ್ಕ ಇರೋ ಪ್ರತಿ ಕ್ಷಣನೂ ನಾವ್ ಮಾಡ್ತಿರೋದು ಪಾಪ ಅನ್ನೋದನ್ನ ತೋರ್ಸತ್ತೆ. ಓಹೋ, ತಂಗಿಗೋಸ್ಕರ ಅಷ್ಟು ಯೋಚನೆ ಮಾಡ್ತಿದ್ಯಾ? ಹಾಗಾದ್ರೆ ಆ 3 ಗಂಟೆನ ನೀನೇ ಹಾಕ್ಸೆ. ಯಾಕೆ ಏನು ಮಾತಾಡ್ತಾ ಇಲ್ಲ?
ನಿನ್ ಮನ್ಸಲ್ಲಿ ಯಾವ ಕೆಟ್ಟ ಯೋಚನೆನೂ ಇಲ್ಲ ಅಂದ್ರೆ, ಸ್ವಾರ್ಥ ಅನ್ನೋದೇ ಇಲ್ಲ ಅಂದ್ರೆ ಅವಳು ಕುತ್ತಿಗೆಗೆ ತಾಳಿ ಕಟ್ಸಿ ಇಬ್ಬರನ್ನು ಒಂದ್ ಮಾಡ್ಸೋ. ಅಕ್ಕ ಬೇಡಕ್ಕ, ಅಪ್ಪಿ ತಪ್ಪಿನೂ ಒಪ್ಕೋಬೇಡ ಅಕ್ಕ. ಏನ್ ಯೋಚಿಸ್ತಿದ್ಯೆ? ಮಾತ್ಕೊಡು. ಮಾತ್ ಕೊಡ್ತಿದ್ದೀನಿ ಅಜ್ಜಿ. ಮಾತ್ ಕೊಡ್ತಿದ್ದೀನಿ ಅಜ್ಜಿ. ಮಾತ್ ಕೊಡ್ತಿದ್ದೀನಿ ಅಜ್ಜಿ. ಅವ್ರ ಕೈಯಲ್ಲಿ 3 ಗಂಟೆ ಹಾಕ್ಸಿ ಇವ್ರಿಬ್ರನ್ನು ಒಂದ್ ಮಾಡ್ತೀನಿ. ಆದ್ರೆ ಮತ್ತೆ ಯಾವ ಹುಚ್ಚತನೂ ಮಾಡಬೇಡ ಅಂತ ನಿಮ್ ಮೊಮ್ಮಗಳಿಗೆ ಹೇಳಿ. ಲೇ ಜಾನಕಿ, ಇಲ್ಲೇನೋ ಮಾಡ್ತಿದ್ಯಾ? ರಾತ್ರಿ ಮನೆಗೆ ಹೋಗ್ಲಿಲ್ವಾ? ಹೋಗ್ಲಿಲ್ಲಮ್ಮ, ಬೀಗ್ರ ಹತ್ರ ಕೂತಿದ್ದೆ. ನೀನಿನ್ನೂ ಸ್ನಾನ ಮಾಡಿಲ್ಲ ಅಲ್ವಾ? ಈ ಮನೆ ಸೊಸೆ ನೀನಾ ನಿಮ್ಮ ಅಕ್ಕನ? ಅವಳನ್ನ ನೋಡಿ ಕಲ್ತ್ಕೋ, ಬುದ್ಧಿ ಹೇಳಿ. ನೋಡು, ಎಲ್ರೂ ದೃಷ್ಟಿ ನಿನ್ ಮೇಲೆ, ಎಲ್ರೂ ನಿನ್ನನ್ನು ಅನ್ನೋದೇ ಆಯ್ತು. ಎಲ್ರೂ ಅಂತಾರೆ ಅಂತ ಬೇಜಾರು ಮಾಡ್ಕೊಳ್ಳೋದಲ್ಲ ಅತ್ತೆ. ಅವ್ರಿಗೆ ಅನ್ನಕ್ಕೆ ಅವಕಾಶ ಕೊಡದೆ ಇರೋ ಥರ ಹೇಗಿರೋದು ಅಂತ ಯೋಚಿಸ್ಬೇಕು. ನಾವು ಸರಿಯಾಗಿದ್ರೆ ಯಾರಾದರೂ ಯಾಕಂತಾರೆ? ಹೇಳು. ಅದೇ ನಿನ್ನೆ ಹೋಮಕ್ಕೆ ನಾನು ಹೋಮಕ್ಕೆ ಯಾಕೆ ಇರೋಕ್ಕಾಗಲಿಲ್ಲ ಅಂತ ಏನೋ ಒಂದು ಕಾರಣ ಹೇಳೋಕೆ ಬಂದಿದ್ದೆ ಅಲ್ವಾ? ಪ್ಲೀಸ್, ನೀನು ಏನು ಮಾಡ್ತಿದ್ಯೋ, ಎಲ್ಲಿಗೆ ಹೋಗ್ತಿದ್ಯೋ, ಇದ್ಯಾವುದೂ ನನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೀನು ಏನು ಮಾಡಿದ್ರೆ ನನಗೇನಾಗ್ಬೇಕು ಹೇಳು? ಕೌಸಲ್ಯ, ಇಲ್ ಬಾ ಬಾ, ಬಂದು ನೋಡಿಲಿ ಬಾ. ಏನತ್ತೆ? ದೇವಾಂಶ್, ಒಂದೇ ರಾತ್ರಿಲಿ ನಿನ್ನಲ್ಲಿ ಎಷ್ಟು ವ್ಯತ್ಯಾಸ ಬಂದಿದೆ. ಏನು ವ್ಯತ್ಯಾಸ ಬಂದಿದೆ? ಹೀಗೆ ಇದ್ದೀನಿ ನಾನು. ನನಗ್ ಬೇಕಾಗಿರೋದು ಇದೇನಮ್ಮ. ನೀವಿಬ್ರು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು. ಅಷ್ಟೇ ಅಲ್ಲ, ನೀನು ಕೂಡ ನಿನ್ನ ಅಕ್ಕನ ಥರ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ಮನೆ ಕೆಲಸನೆಲ್ಲ ಮಾಡ್ಕೊಂಡು ಒಳ್ಳೆ ಹೆಸರು ತಗೋಬೇಕು ನೀನು. 9 ತಿಂಗಳಾಗೋ ಅಷ್ಟರಲ್ಲಿ ಒಂದು ಮುದ್ದಾದು ಮಗುನ ನನ್ನ ಕೈ ಕೊಡಬೇಕು.